ಕಂಪ್ಯೂಟರ್ ಇದು ಬರ್ತಿಲ್ಲ. ಇಂಟರ್ನೆಟ್ ಅಲ್ಲಿ ವಾಸ್ತು ಶಾಸ್ತ್ರ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಆರಾಧೂತಂ ಗದಪಾಸುರವ್ಯಂ ಹಂಸೋ ಯಥಾ ಕ್ಷೇಮವಾಂತವಚ್ಚಿ. ವಾಸ್ತುಶಾಸ್ತ್ರ ಅಂದ್ರೆ ಉತ್ತರ ಹೇಳ್ಕೊಂಡು ಹೋಗ್ಬಿಟ್ರೆ ಇಡೀ ವಾಸ್ತುಶಾಸ್ತ್ರ ಪ್ರಕಾರವಾಗಿ ಯಾರು ಮನೆ ಕಟ್ಟೋಕ್ಕೂ ಸಾಧ್ಯ ಇಲ್ಲ. ಆಗ ವಯಸ್ಸಾದಂಗೆ ಕಾಣುವಂತ ಕಟ್ಟಿದಾಗ ಅದರಲ್ಲೂ ಕೂಡ ದೋಷವನ್ನ ಕಂಡುಹಿಡಿಯಬಹುದು. ಆದ್ರೆ ಅದನ್ನು ಸುಲಭವಾಗಿ ಕಾಣಬೇಕು. ಕಾಲ ತುಂಬಾ ಸ್ವಲ್ಪ ಇದೆ, ಉದ್ದವಾದ ಶಾಸ್ತ್ರ ಇದೆ. ಅದರ ಸಾರವನ್ನು ಮಾತ್ರ ತಗೊಂಡ್ರೆ ಆ ಕ್ಷೇಮ ಬಾಂಬವನ್ನು ಯಾವ ರೀತಿಯಾಗಿ ಮಧ್ಯೆ ಇರಬಹುದು. ವಾಸ್ತವಿಕ ವಿರೋಧವಾಗಿ ಕಟ್ಟಿದ ಮನೆ ಇರಬಹುದು, ಅಲ್ಲಿ ಕೂಡ ನಾವು ಸುಖವಾಗಿ ಸಂಸಾರ ಮಾಡಬಹುದು. ಮುಖ್ಯ ವಿಷಯ ಏನಿದೆ ಅಂತಂದ್ರೆ ನಮ್ಮ ಶರೀರ ಅಥವಾ ಜಗತ್ತು ಅಥವಾ ಈ ಮನೆ ಯಾವುದರಿಂದ ನಿರ್ಮಾಣ ಆಗಿದೆ ಅಂದ್ರೆ ಪಂಚಮಹಾಭೂತಗಳಿಂದ. ಪೃಥ್ವಿ, ಜಲ, ವಾಯು, ಆಕಾಶ. ಗೊತ್ತಾಗುತ್ತೆ. ಅದೇ ಅನಂತರಾಮ್ ಭಟ್ರು ಇದ್ರಲ್ಲ ಬಾಂಬೆ, ಹಾಗೆ ಅನಂತರಾಮ್ ಭಟ್ರು ಹೊಳೆ ಅವರು ಸ್ವರ್ಣ ನ್ಯೂಸಲ್ಲಿ ಲೈವ್ ಅದೆಂತ ವಾಸ್ತು ಬಗ್ಗೆ. ಸರಿ, ಇದೆ ಯೂಟ್ಯೂಬಲ್ಲಿ ಮಾಡಿರ್ತೀನಿ ಆಮೇಲೆ. ಓಕೆ. ಪಂಚತತ್ವಗಳಿಗೆ ಪಂಚ ವರ್ಣಗಳು ಅಂತ ನಾವು ನಮ್ಮ ಭಾಷೆಯಲ್ಲಿ ಹೇಳ್ತೀವಿ. ಆ ಪಂಚವರ್ಣಗಳನ್ನು ಯಂತ್ರಗಳ ಮಾಧ್ಯಮದಲ್ಲಿ ಯಾವ ಸ್ಥಳಕ್ಕೆ ಯಾವ ರೀತಿ ಬೇಕು ಅಂತ ನಾವು ಎಷ್ಟು ಗಂಟೆ ಮತ್ತೆ ನೀನು ಶುರುವಾಯಿತು 5 ನಿಮಿಷ ನಾನು ಇದು ಮಾಡಿ ಆ ಯಂತ್ರವನ್ನ ಅಲ್ಲಿ ಹಾಕಿದಾಗ ಅಲ್ಲಿರುವಂತ ಆ ವಾಸ್ತುಶಾನ ಅಂತ ಬರ್ತದೆ. ಅಪೂರ್ವವಾಗಿ ಹೇಳ್ಬಿಡ್ತೇನೆ ನಿಮಗೆ. ಅವರಿಗೆ ಮನೆ ಕೊಂಡು ಅವರನ್ನು ಪಾಸಿಟಿವ್ ಮಾಡುವಂಥದ್ದು. ಮನೆಯನ್ನು ಯಂತ್ರದ ಮೂಲಕವಾಗಿ ಮಾಡ್ತೇವೆ ಅಂತ ಹೇಳಿದ್ವಿ. ಅದು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಕಡೆ ಯಂತ್ರವನ್ನು ನಾವು ಉಪಯೋಗಿಸ್ತೇವೆ. ಕೆಲವೊಂದು ಕಡೆ ಚಿತ್ರದಿಂದ ಕೆಲಸ ಆಗ್ತದೆ, ಈ ಕೆಲವು ಕಡೆ ಈ ರೀತಿ ಯಂತ್ರಗಳನ್ನು ಹಾಕುವ ಮೂಲಕವಾಗಿ ಕೆಲಸ ಆಗ್ತದೆ. ಇದು ಬೇಕಾದಷ್ಟು ಇರುತ್ತೆ. ಅದನ್ನ ಎಲ್ಲೆಲ್ಲಿ ಯಾವ ರೀತಿ ಬೇಕೋ ಆ ತರ ನಾವು ಉಪಯೋಗಿಸ್ತೇವೆ. ಅದೇ ಮನುಷ್ಯರನ್ನ ಚೆಕ್ ಮಾಡೋದು ಅಂತಂದ್ರೆ ಏನು ಅಂತಂದ್ರೆ ನಿಮ್ಗೆ 4-5 ಎಲ್ಲ ಕಲ್ಕೊಟ್ರು ಎಂತಾರು ಆತ ಸ್ಥಿತಿಯನ್ನ ನಾವು ಈ ಮನುಷ್ಯನ ನೋಡ್ತೀವಿ. ಏನೂ ಆಗೋದಿಲ್ಲ. ಹಾಗಾದ್ರೆ ಈ ಮನುಷ್ಯನಿಂದ ಮನುಷ್ಯನ ಗ್ರಹಗತಿಗಳನ್ನ ಕೂಡ ಚೆಕ್ ಮಾಡಬಹುದು. ಅದನ್ನು ಮುಖ್ಯವಾಗಿ ಮಾಡಬೇಕಾಗುತ್ತೆ. ಯಾಕೆ ಮಾಡಬೇಕು ಅಂತಂದ್ರೆ ಮನುಷ್ಯನ ಶರೀರದಲ್ಲಿ ಇದು ಪೃಥ್ವಿ ನಿಮ್ಮಲ್ಲಿ ಇವರಿಗಿದ್ದು 8 ಹೊತ್ತಿದ್ದು ತತ್ವವಾಗಿರುವಂತಹ ಮೂಲಾಧಾರ ಚಕ್ರ, ಜಲತತ್ವವಾಗಿರುವಂತಹ ಸ್ವಾದಿಷ್ಠಾನ, ಇಷ್ಟೊತ್ತು ಸರಿ ಗೊತ್ತಿತ್ತು, ಈಗ ಗೊತ್ತಾಯಿಲ್ಲ. ಅಗ್ನಿತತ್ವವಾಗಿರುವಂತಹ ಮಣಿಪುರ ಚಕ್ರ, ವಾಯುತತ್ವವಾಗಿರುವಂತಹ ಅನಾಹತ ಚಕ್ರ, ಆಕಾಶತ್ವವಾಗಿರುವಂತಹ ಇದು ವಿಶುದ್ಧಿ ಚಕ್ರ. ಮನಸ್ಸು ಮತ್ತು ನೇಮ ಮಾಡುವಾಗ ಈಗ ಶಾಸ್ತ್ರದ್ದು ಅತ್ಯಂತ ಆನಂದವನ್ನು ಕೊಡುವಂತಹ ಸಂಸಾರದಲ್ಲಿ ಅಥವಾ ಅಧ್ಯಾತ್ಮದೆಲ್ಲ ಒಂದು ಆನಂದವನ್ನು ಉಂಟು ಮಾಡುವಂತಹ ಕುಂಡಲಿನಿ ಜಾಗೃತವಾಗುವಂತಹ ಒಂದು ವಿಷಯವಾಗಿ ಬಂದ್ಬಿಡುತ್ತೆ. ಇದೇ ಆಧಾರವನ್ನು ನಾವು ಇಟ್ಕೊಂಡು ವಾಸ್ತುವನ್ನು ಕೂಡ ನಾವು ಮಾಡ್ತೇವೆ. ಅದು ವಾಸ್ತುವಿನ ಯಂತ್ರದ ಮೂಲಕ ಯಾವ ರೀತಿ ಮಾಡ್ತೇವೆ ಅಂತ ನಾವು ಹೇಳಿದ್ವಿ. ಕೋಳಿ ಕೇಳೋದೇ ಇಲ್ಲ ಇವಳು. ಯಾವಾಗ ಈ ಮಷಿನ್ ನಲ್ಲಿ ಸ್ಕ್ಯಾನ್ ಆಗುತ್ತೆ ಆವಾಗ ಆ ಗ್ರಹ ಯಾವ ಗ್ರಹಗಳ ಮೂಲಕವಾಗಿ ಆ ನೆಗೆಟಿವ್ ಇರುವಂತಹ ಗ್ರಹವನ್ನು ಕಾಣೋದಕ್ಕೋಸ್ಕರ ಯಾವ್ದು ನೆಗೆಟಿವ್ ಆಗಿದೆ ಅಂತ ಅದಕ್ಕೆ ಒಂದೇ ಕಡೆ, ಅದು ಯಾವ್ದು ನೆಗೆಟಿವ್ ಆಗಿ ಇರೋದಿಲ್ವೋ, ಯಾವ್ದರ ಅವಶ್ಯಕತೆ ಇರೋದಿಲ್ವೋ ಅದಕ್ಕೆ ಒಂದೇ ಕಡೆ ಹೋಗುತ್ತೆ. ಯಾವ್ದರ ಅವಶ್ಯಕತೆ ಇದೆ ಅದಕ್ಕೆ 2 ಕಡೆ ಹೋಗ್ತದೆ. ಅದೇ ನೋಡುವಾಗ ಎಲ್ಲಿ ನೆಗೆಟಿವ್ ಇದೆಯೋ ಅಲ್ಲಿಗೆ ಒಂದೇ ಕಡೆ ಯಾವುದಕ್ಕೆ ಪಾಸಿಟಿವ್ ಇದೆ ಅದಕ್ಕೆ ಸಂಪೂರ್ಣ ಓಪನ್ ಆಗುತ್ತೆ. ಅಥವಾ ಒಂದೇ ಕಡೆ ಎಲ್ಲಿ ಹೋಗುತ್ತೆ ಅಲ್ಲಿ ಸಮಸ್ಯೆ
ಇದೆ ಅಂತ ಗೊತ್ತಾಗತ್ತೆ. ವಾಸ್ತವದಲ್ಲಿ ಹಾಗೆ ಓಕೆ ಸರ್. ಅದೇ ಮನೆಯಲ್ಲಿ ವಾಸ್ತು ದೋಷ ಕಂಡು ಹಿಡಿಬಹುದು ಅಂತ ಆದ್ರೆ ವೀಕ್ಷಕರಿಗೆ ತೋರಿಸ್ಬೇಕು ಅಂದ್ರೆ ಈಗಲೇ ನೀವು ತೋರಿಸಬಹುದು ಈ ಸ್ಟುಡಿಯೋದಲ್ಲಿ ಯಾವ ರೀತಿ ವಾಸ್ತು ಇದೆ ಅನ್ನೋದ್ರ ಬಗ್ಗೆ. ನೋಡಿ, ವಾಸ್ತು ದೋಷವನ್ನು ಕಂಡುಹಿಡಿಯುವಾಗ ಹೇಗೆ ಒಬ್ಬ ಮನುಷ್ಯರನ್ನು ಚೆಕ್ ಮಾಡುವಾಗ ಮಣಿಗಿಣಿ ಎಲ್ಲ ತಗೊಳಕ್ ಹೋಯ್ತು. ನಾವು ಅವನ ತಲೆಗೆ ಹಾಕ್ತೀವೋ ಅವನ ಜೋಲನ್ನು ಹಾಕಿ ಟೆಸ್ಟ್ ಮಾಡ್ತೀವೋ ಇದರಲ್ಲಿ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೇವೆ. ಈ ಪಾಸಿಟಿವ್ ಎನರ್ಜಿ ಅಂತಂದ್ರೆ ಸೂರ್ಯನ ಕಿರಣಗಳಲ್ಲಿರುವಂತಹ 7 ಬಣ್ಣಗಳು. ಅದು ಇಲ್ಲಿ ಇದೆಯೋ ಇದು ಅದು ಇದೇ ಪ್ರಶ್ನೆ. ನೆಗೆಟಿವ್ ಎನರ್ಜಿ ಇಲ್ಲ ಅಂತ ಹೇಳ್ತಾರೆ. ಅದೇ ಅಂತ ನಾವು ಇಲ್ಲಿಂದ ಮುಂದೆ ಹೋದ್ರು ಕೂಡ ಹೀಗೆ ಹೋದ್ರು ಕೂಡ ಸ್ವಲ್ಪ ಎನರ್ಜಿ ಡೆವಲಪ್ ಆಗ್ತಾ ಇದೆ. ಯಾಕೆಂದ್ರೆ ಅದೊಂದು ಸೂರ್ಯನ ಚಿತ್ರ ನಾವು ಆಲ್ರೆಡಿ ಹಾಕ್ಬಿಟ್ಟಿದ್ದೀವಿ, ಯಾಕೆಂದ್ರೆ ಗೊತ್ತಾಗಲಿ ಅಂತ. ಆಮೇಲೆ ಇಲ್ಲಿ ನೋಡಿದ್ರೆ ಇಲ್ಲಿ ಬಂದು ಕೂಡ ನೆಗೆಟಿವ್ ತೋರಿಸ್ತಾ ಇದೆ, ಇಲ್ಲಿ ಬಂದು ನೆಗೆಟಿವ್ ತೋರಿಸ್ತಾ ಇದೆ, ಇಲ್ಲಿ ಬಂದು ನೆಗೆಟಿವ್ ತೋರಿಸ್ತಾ ಇದೆ. ಇದನ್ನ ನೀವು ಹೇಗೆ ಪರಿಹಾರ ಮಾಡ್ತೀರಿ ಅಂತ ಹೇಳಿ ನೀವು ಒಂದು ಪ್ರಶ್ನೆ ಕೇಳ್ಬೋದು. ಆ ಪ್ರಶ್ನೆಗೆ ನಾವು ವಿವಿಧವಾದಂತಹ ಯಂತ್ರಗಳನ್ನು ಇಟ್ಕೊಂಡಿರ್ತೇವೆ. ಆ ಯಂತ್ರಗಳು ಒಂದೊಂದೇ ನೆಗೆಟಿವ್ ಎನರ್ಜಿ ಮುಂದೆಯ ಅದರಿಂದ ಏನಾಗುತ್ತೆ ಪಾಸಿಟಿವ್ ಎನರ್ಜಿ ಡೆವಲಪ್ ಆಯ್ತಾ ಕೇಳಿದ್ರೆ ಇದರಲ್ಲಿ ಸಾಧಾರಣವಾಗಿ ಒಂದು 40% ಪಾಸಿಟಿವ್ ಎನರ್ಜಿ ಅಥವಾ ಒಂದು 50% ಪಾಸಿಟಿವ್ ಎನರ್ಜಿ ಡೆವಲಪ್ ಆಗಿದೆ ಅಂತ ಹೇಳುತ್ತೆ. ಅದರಿಂದ ಈ ಕಾಂಬಿನೇಷನ್ ಏನಿದೆ ಅಂದ್ರೆ ಈ ಪಂಚತತ್ವಗಳ ಪ್ರತಿನಿಧಿಯಾದಂತಹ ಬಣ್ಣಗಳು ಇಲ್ಲಿ ಯಾವ ರೀತಿಯಲ್ಲಿ ನಾವು ಅರೇಂಜ್ ಮಾಡಿದ್ದೇವೋ ಅದರಿಂದ ಇದು ಸಂಪೂರ್ಣವಾದಂತಹ ಎನರ್ಜಿಯನ್ನು ಕೊಡುವುದಿಲ್ಲ ಅಂತ ಹೇಳುವುದಿಲ್ಲ. ಈ ಯಂತ್ರವನ್ನು ನಾನು ಇಲ್ಲಿ ಉಪಯೋಗಿಸಲಿಲ್ಲ. ಆ ನಂತರದಲ್ಲಿ ಮತ್ತೊಂದು ಯಂತ್ರವನ್ನು ಓಪನ್ ಮಾಡ್ತೀನಿ. ಈ ಯಂತ್ರದಲ್ಲಿ ನಾವು ಬೇರೆ ಬೇರೆ ತರದಲ್ಲಿ ಆ ಪಂಚತತ್ವಗಳ ಕಲರನ್ನ ಅರೇಂಜ್ ಮಾಡಿದ್ದೀವಿ. ಅಲ್ಲಿ ಪ್ರತಿನಿಧಿತ್ವ ಬರುತ್ತಾ ಅಂತ ಕೇಳಿದ್ರೆ ಅಲ್ಲೂ ಕೂಡ ಸಂಪೂರ್ಣವಾದಂತಹ ಬರುವುದಿಲ್ಲ. ಒಂದು ಸಾಧಾರಣ ಒಂದು 80% ಬರ್ತಾ ಇದೆ ಅಂತ ಹೇಳ್ತಾರೆ. ಅದರಿಂದ ಅದನ್ನು ಕೂಡ ನಾನು ಇಲ್ಲಿ ಉಪಯೋಗಿಸುದಿಲ್ಲ. ಬರೋ ತನಕ ನೀವು ಅದನ್ನ ಚೆಕ್ ಮಾಡ್ತಾ ಇರ್ತೀನಿ. ನನಗೆ ಗೊತ್ತಿರುತ್ತೆ, ಜನಗಳಿಗೆ ಗೊತ್ತಾಗಲಿ ಅಂತ ಬೇರೆ ಬೇರೆ ತೋರಿಸ್ತಾ ಇದ್ದೀನಿ. ಏನು ಇಷ್ಟೊತ್ತು ಬೇಕಾಗಿದೆ, ಇಂಥ ಸಮಯ ಅಂದ್ರೆ ಇಂಥದೇ ಬರುತ್ತೆ ಹೇಳಿದಾಗೆ ಕ್ಷಣದಲ್ಲೇ ಅದು ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ರಿ. ಬಟ್ ವೀಕ್ಷಕರಿಗೆ ಅರ್ಥ ಆಗುತ್ತೆ, ಅರ್ಥ ಆಗಲಿ ಅಂತ. ಈಗ ನೋಡಿ ಇದು ಸಂಪೂರ್ಣವಾಗಿ 100%. ಓಕೆ 100% ತೋರಿಸ್ತಾ ಇದೆ. ನೀವು ಎಲ್ಲಿ ನಾನು ಎಲ್ಲಿ ಓಡಾಡಿದ್ರು ಕೂಡ ಈ ಕಡೆಯಿಂದ ಇಲ್ಲಿ ಹೋಗ್ಲಿ, ಈ ಕಡೆಯಿಂದ ಇಲ್ಲಿ ಹೋಗ್ಲಿ, ಅಥವಾ ಇಲ್ಲಿ ಮುಂದಕ್ಕೆ ಹೋಗ್ಲಿ, ನಾನು ಎಲ್ಲಿ ಹೋದ್ರು ಕೂಡ ಅದು ಸಂಪೂರ್ಣವಾದಂತಹ ಎನರ್ಜಿಯನ್ನು ತೋರಿಸ್ತಾ ಇದೆ. ಇಷ್ಟು ಎನರ್ಜಿ ಡೆವಲಪ್ ಆದ ನಂತರ ಇಲ್ಲಿಯವರೆಗೆ ಇಲ್ಲಿ ಈ ಚಿತ್ರದಲ್ಲಿರುವಂತಹ ಬಣ್ಣಗಳು ಮಬ್ಬಾಗಲಿಲ್ಲ. ಅದಕ್ಕಿಂತ ಇಷ್ಟು ಕೆಲಸ ಮಾಡಿ ಸಾಧಾರಣ ನೀವು ಕರೆಕ್ಟ್ ಆಗಿ ಅದನ್ನ ಇಟ್ಟುಕೊಂಡ್ರೆ ಬೇಕಾದ್ರೆ 25 ವರ್ಷ ಏನೂ ಆಗಲ್ಲ. ಹಾಗೆ ಅಂತೇಳಿ ಇದನ್ನು ನೀವು ತಾಮ್ರದಲ್ಲೋ ಪಂಚಲೋಹದಲ್ಲೋ ಅಥವಾ ಹಿತ್ತಾಳೆಯಲ್ಲೋ ಯಾಕೆ ಹಾಕೋದಿಲ್ಲ ಅಂತ ಹೇಳಿದ್ರು. ಅಲ್ಲಿ ಪಂಚತತ್ವಗಳ ಅಸ್ತಿತ್ವವನ್ನು ತರಲಿಕ್ಕಾಗುದಿಲ್ಲ. ಅದೇ ರೀತಿಯಲ್ಲಿ ಒಂದು ಭೂಮಿಯಲ್ಲಿ ದೋಷ ಇದೆ ಅಂತ ಮನೆ ಕಟ್ಟಿದೆ, ಮನೆ ಕಟ್ಟಿರುವಂತ ಭೂಮಿ ಒಳಗೆ ದೋಷ ಇದ್ರೆ ಆ ಭೂಮಿಗೋಸ್ಕರವಾಗಿ ತಾಮ್ರದ ಯಂತ್ರವನ್ನು ಉಪಯೋಗಿಸಿದ್ರೆ ಅದು ನಾವು ಭೂಮಿ ಒಳಗಡೆ ಹಾಕ್ತೀವಿ. ಹಾಗೇನಂದ್ರೆ ಆ ಭೂಮಿಯ ಒಳಗಡೆ ನೆಗೆಟಿವ್ ಎನರ್ಜಿ ಅಂತಂದ್ರೆ ಪಾಸಿಟಿವ್ ಎನರ್ಜಿ ಮೇಲ್ ತರುವಂತಹ ಸಕಾರಾತ್ಮಕವಾದಂತಹ ಅಲೆಗಳನ್ನು ಮೇಲ್ ತರುವಂತ ಕೆಲಸ ಅದು ಮಾಡಿ. ಹಾಗೆ ಈಗ ಒಂದು ವಾಸ್ತುವನ್ನು ಚೆಕ್ ಮಾಡುವಾಗ ಸರ್ವಸಾಧಾರಣವಾಗಿ ಮನವೊಳಗಿರುವಂತಹ ದೋಷವನ್ನು ನಾವು ಇದರಿಂದನೇ ರಿಪೇರಿ ಮಾಡಬೇಕು. ಆಮೇಲೆ ಇನ್ನು ಭೂಮಿ ಒಳಗೆ ದೋಷ ಇದೆ ಅಂತಂದ್ರೆ ಒಂದು ಮನೆಯನ್ನು ನೋಡುವ ಪದ್ಧತಿ ಹೇಗಿರುತ್ತೆ ಅಂದ್ರೆ ಕಾಂಪೌಂಡ್ ನಿಂದ ಹೊರಗೆ ಬರುವ ಆ ಗೇಟ್ ಸರಿ ಇದೆಯಲ್ಲ ಅಂತ ಬಂದು ನೋಡ್ತೀವಿ. ಹೊರಗೆ ಬಂದ ತಕ್ಷಣ ಅಂಗಳ ಸರಿ ಇದೆಯಲ್ಲ ಅಂತ ನೋಡ್ತೀವಿ. ಆಮೇಲೆ ಆ ಮನೆ ಸುತ್ತ ಒಂದ್ಸರಿ ಓಡಾಡಿದಾಗ ಭೂಮಿಯ ದೋಷ ಇದ್ರೆ ನಮಗೆ ದಿಕ್ಕಿನಲ್ಲಿ ದೋಷ ಇದ್ರೆ ಗೊತ್ತಾಗುತ್ತೆ. ಯಾವ ದಿಕ್ಕಿನಲ್ಲಿ ದೋಷ ಇದೆ ಅದಕ್ಕೆ ಏನ್ ಪರಿಹಾರ ಮಾಡಬೇಕು ಅಂತೇಳಿ ಈ ಯಂತ್ರಗಳ ಮೂಲಕ ಮೇಲ್ ಹಾಕುವಂತ ಯಂತ್ರ ಆಗಿರುತ್ತೆ, ಕೆಳಗಡೆ ಹಾಕುವಂತ ಅದನ್ನ ಏನ್ ಮಾಡ್ತೀವಿ. ಆ ನಂತರ ಒಳಗಡೆ ಬಂದು ಒಂದೊಂದೇ ಫಸ್ಟ್ ಒಂದು ಹಾಲು, ಒಂದು ಬೆಡ್ರೂಮ್, ಒಂದು ಪ್ರದಕ್ಷಿಣಾಕೃತಿಯಲ್ಲಿ ಎಲ್ಲ ಒಂದ್ಸರಿ ಎಲ್ಲದನ್ನು ಚೆಕ್ ಮಾಡಿ ಆಮೇಲೆ ಓಕೆ ಭಟವ್ರೆ, ನಿಮ್ ಜೊತೆ ಇನ್ನು ಸಾಕಷ್ಟು ಮಾತಾಡುತ್ತದೆ. ವಾಸ್ತವವಾಗಿ ವಾಸ್ತುಯಂತ್ರ ಯಾವ ರೀತಿ ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ವಿ, ದೋಷ ಹೇಗೆ ಕಂಡು ಹಿಡಿಬಹುದು ಅನ್ನೋದನ್ನ ನೋಡಿದ್ವಿ. ಆದ್ರೆ ಇದಕ್ಕೆಲ್ಲ ಏನು ಪರಿಹಾರ ಈ ಬಗ್ಗೆ ಕೂಡ ಮಾತಾಡೋಣ ಒಂದು ಸಣ್ಣ ಬ್ರೇಕ್ ನಂತರ. ಇರ್ತಿಲ್ಲ